ಜೈ ಭಾರತ್, ವಂದೇ ಮಾತರಂ. 2025ರ ಚಾಂಪಿಯನ್ ಟ್ರೋಫಿ ಆತಿಥ್ಯ ಪಾಕಿಸ್ತಾನಕ್ಕೆ ಸಿಕ್ಕಿದೆ. ಆದರೆ ಭಾರತ ಮಾತ್ರ ಅಲ್ಲಿಗೆ ನಾವು ಕಾಲಿಡಲಂತ ಪಟ್ಟು ಹಿಡಿದಿದೆ. ಆದರೆ ಪಾಕಿಸ್ತಾನ ಮಾತ್ರ ಭಾರತ ಪಾಕಿಸ್ತಾನದಲ್ಲಿ ಬಂದು ಆಟ ಆಡಲೇಬೇಕು, ಒಂದು ವೇಳೆ ಆಟ ಆಡದಿದ್ದರೆ ತುಂಬ ನಷ್ಟ ಆಗುತ್ತದೆ ಅಂತ ಹೇಳಿ PCB ICCಗೆ ಕಂಪ್ಲೇಂಟ್ ಮಾಡಿದೆ, ಅದು BCCI ವಿರುದ್ಧ. ಆದರೆ BCCI ಮಾತ್ರ ಹೈಬ್ರಿಡ್ ಮಾದರಿಯನ್ನು ಬಯಸುತ್ತಿದೆ. ಈ ಹೈಬ್ರಿಡ್ ಮಾದರಿ ಎಂದರೆ ಈ ಭಾರತದ ಎಲ್ಲ ಪಂದ್ಯವನ್ನು ಬೇರೆ ರಾಷ್ಟ್ರಕ್ಕೆ ಸ್ಥಳಾಂತರಿಸುವುದು, ಇದರಲ್ಲಿ ಫೈನಲ್ ಕೂಡ ಸೇರಿ. ಆದರೆ ಪಾಕಿಸ್ತಾನ ಮಾತ್ರ BCCIಯ ಈ ನಿರ್ಧಾರಕ್ಕೆ ಒಪ್ತಾ ಇಲ್ಲ. ಪಾಕಿಸ್ತಾನ ಚಾಂಪಿಯನ್ ಟ್ರೋಫಿ ಹೋಸ್ಟ್ ಮಾಡುವುದರಿಂದ ಅವರು ಟ್ರೋಫಿ ಟ್ರಿಪ್ ಮಾಡಲಾಗುತ್ತದೆ. ICC ಚಾಂಪಿಯನ್ ಟ್ರೋಫಿಯ ಪ್ರಮೋಷನ್ಗಾಗಿ ಪಾಕಿಸ್ತಾನದ ಪ್ರಮುಖ ನಗರಗಳಿಗೆ ICC ಚಾಂಪಿಯನ್ ಟ್ರೋಫಿ ಇಟ್ಟು ಪ್ರಮೋಷನ್ ಮಾಡುವುದು. ಪಾಕಿಸ್ತಾನ ಅಲ್ಲಿ ಕೂಡ ಪಿತೂರಿ ಮಾಡಿತ್ತು. ಅದೇನೆಂದರೆ ಭಾರತದ POK ಆದ ಅಲ್ಲಿ ಅವರು ಚಾಂಪಿಯನ್ ಟ್ರೋಫಿ ಕೊಂಡೊಯ್ಯಲು ಪ್ರಯತ್ನ ಪಟ್ಟಿದ್ರು. ಆದರೆ BCCI ಇದಕ್ಕೆ ಸ್ಟ್ರಾಂಗ್ ಅಬ್ಜೆಕ್ಷನ್ ಮಾಡಿ ICC ಹತ್ರ ಕಂಪ್ಲೇಂಟ್ ಮಾಡಿ ಈ ಟ್ರೋಫಿ ಪ್ರವಾಸವನ್ನು POK ಕೊಂಡೋಗಬಾರ್ದಂತೇಳಿ ICC ಆದೇಶಿಸಿದೆ. ಹೀಗಾಗಿ ಪಾಕಿಸ್ತಾನ ಈ ಟ್ರೋಫಿಯನ್ನು POKಗೆ ಕೊಂಡೋಗುವುದಿಲ್ಲ, ಬದಲಾಗಿ ಲಾಹೋರ್, ಮುಲ್ತಾನ್, ರಾವಲ್ಪಿಂಡಿ ತಮ್ಮ ಒಳಗಿನ ನಗರಗಳಿಗೆ ಈ ಟ್ರೋಫಿಯನ್ನು ಟ್ರಿಪ್ ಮಾಡ್ತಿದ್ದಾರೆ. ಇನ್ನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ರಾಷ್ಟ್ರದ ಎಂಟ್ರಿ ಆಗಿದೆ, ಅದು ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಆಗಿ. ಅದು ರಾಷ್ಟ್ರ ಬೇರೆ ಯಾವುದೂ ಅಲ್ಲ, ಇಂಗ್ಲೆಂಡ್. ಇಂಗ್ಲೆಂಡ್ ಏನು ಹೇಳಿದೆ ಅಂದರೆ ಪಾಕಿಸ್ತಾನದಿಂದ ಈ ಚಾಂಪಿಯನ್ ಟ್ರೋಫಿ ಬೇರೆ ಕಡೆ ಶಿಫ್ಟ್ ಮಾಡುವುದು ಸರಿಯಲ್ಲ ಅಂತ ಹೇಳಿದೆ. ಈ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಯಾಕೆ ಪಾಕಿಸ್ತಾನದ ಮಾತನ್ನು ಕೇಳುತ್ತಿದೆ? ಭಾರತದ BCCI ಜೊತೆ ಏನಾದರೂ ಕೆಲವೊಂದು ವಿಚಾರಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆಯಾ? ಕೆಲವೊಂದು ವಿವರಣೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ BCCI ಎಷ್ಟು ಶ್ರೀಮಂತ ಕ್ರಿಕೆಟ್ ಬೋರ್ಡ್ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಇದು ಕೂಡ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ಗೆ ಒಂದು ಹೊಟ್ಟೆ ಕಿಚ್ಚು ಇದ್ದೇ ಇದೆ. ಎರಡನೇದು IPL. ಈ ಪ್ರಪಂಚನಾದ್ಯಂತ ಎಷ್ಟು ಈ ಕ್ರಿಕೆಟ್ ಲೀಗ್ಗಳಿವೆ, ಅದರಲ್ಲಿ ಫಸ್ಟ್ ಸ್ಥಾನ ಈ IPLಗೆ ಸಿಗುತ್ತದೆ. ಅಷ್ಟು ಮಾತ್ರವಲ್ಲ, ಈ ಪ್ರಪಂಚನಾದ್ಯಂತ ಬೇರೆ ಬೇರೆ ರೀತಿಯ ಸ್ಪೋರ್ಟ್ಸ್ಗಳಿದ್ದು ಲೀಗ್ಗಳಿವೆ, ಅದರಲ್ಲಿ ಪ್ರಪಂಚನಾದ್ಯಂತ ಈ IPL ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇದು ಕೂಡ ಆಂಗ್ಲರಿಗೆ ನೋಡಲಾಗ್ತಿಲ್ಲ. ಮೂರನೇದು 100. ಇದೇನಪ್ಪ ಅಂದ್ರೆ ನೀವು 2020 ಬಗ್ಗೆ ಗೊತ್ತೇ ಇದೆ, ಅದೇ ರೀತಿ ಕೂಡ ಇದು 100. ಇದರಲ್ಲಿ 100 ಎಸೆತಗಳ ಆಟ ಆಡಲಾಗುತ್ತದೆ. ನೋಡಿ, ಇದನ್ನು ಕೂಡ 2022ರಲ್ಲಿ ಈ IPL ಸೃಷ್ಟಿಕರ್ತರಾದ ಲಲಿತ್ ಮೋದಿ ಅವರು ಈ 100 ಲೀಗ್ ಅನ್ನು ಕೂಡ ಅವರು ಪರ್ಚೇಸ್ ಮಾಡಲು ಪ್ರಯತ್ನ ಪಟ್ಟಿದ್ರು. ಆದರೆ ಇದಕ್ಕೆ ECB ಒಪ್ಪಲಿಲ್ಲ. ಪ್ರತಿಯೊಂದು ಕ್ರಿಕೆಟ್ ಮಂಡಳಿ ಕೂಡ ಭಾರತ ಹಾಗೂ ಪಾಕಿಸ್ತಾನ ಮ್ಯಾಚ್ ನಡೆಸಲು ಉತ್ಸುಕದಲ್ಲಿ ಇರುತ್ತಾರೆ. ಅದೇ ರೀತಿ ಪಾಕಿಸ್ತಾನ ಹಾಗೂ ಇಂಗ್ಲೆಂಡ್, ಈ ಎರಡು ಕ್ರಿಕೆಟ್ ಮಂಡಳಿಗಳು ಇಂಗ್ಲೆಂಡ್ನಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಟೆಸ್ಟ್ ಮ್ಯಾಚ್ ಆಡುವ ಒಂದು ಪ್ರಸ್ತಾಪನೆಯನ್ನು ಮುಂದಿಟ್ಟಿದ್ದರು. ಇದನ್ನು ಭಾರತ ತಿರಸ್ಕರಿಸಿತು. ಇದು ಕೂಡ ಇಂಗ್ಲೆಂಡ್ಗೆ ಇಷ್ಟವಾಗಲಿಲ್ಲ. ಈ ಟೆಸ್ಟ್ ಸರಣಿಯಲ್ಲಿ ಅತಿ ದೊಡ್ಡ ಪ್ರಾಮುಖ್ಯತೆ ಪಡೆದಂತಹ ಸೀರೀಸ್ ಅಂದರೆ ಆಶಸ್ ಸರಣಿ. ಅದು ಕೂಡ ಇಂಗ್ಲೆಂಡ್ ಹಾಗೂ ಆಸ್ಟ್ರೇಲಿಯಾದ ಮಧ್ಯೆ ನಡೆಯುತ್ತದೆ. ಇದಕ್ಕೆ ಶತಮಾನದ ಇತಿಹಾಸ ಕೂಡ ಇದೆ. ಆದರೆ ಈಗ ಈ ಆಶಸ್ನಷ್ಟೇ ಪ್ರಾಮುಖ್ಯತೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಗೂ ಇದೆ. ಅದು ಈಗ ಭಾರತ ಹಾಗೂ ಆಸ್ಟ್ರೇಲಿಯಾಗಳ ಮಧ್ಯೆ ನಡೆಯುತ್ತದೆ. ಸುಮಾರು ವರ್ಷಗಳ ಮುಂಚೆ ಈ ಬಾರ್ಡರ್ ಗವಾಸ್ಕರ್ ಟ್ರೋಫಿ 3 ಪಂದ್ಯಕ್ಕೆ ಸೀಮಿತವಾಗಿತ್ತು. ಆದರೆ ಈಗ ಪಂದ್ಯದ ಸಂಖ್ಯೆಯನ್ನು ಹೆಚ್ಚಿಸಿ 5ಕ್ಕೆ ಏರಿದೆ. ಈ 2 ಸೀರೀಸಲ್ಲೂ ಕೂಡ ಆಸ್ಟ್ರೇಲಿಯಾಕ್ಕೆ ಯಾವುದೇ ರೀತಿಯ ಲಾಸ್ ಇಲ್ಲ. ಆದರೆ ಆಶಸ್ ಸರಣಿಯನ್ನು ರಿಪ್ಲೇಸ್ ಮಾಡುತ್ತಾ ಇರುವ ಈ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇಂಗ್ಲೆಂಡ್ಗೆ ಅಷ್ಟು ಸ್ವಲ್ಪ ಇರುಸು ಮುರುಸು ತಂದಿದೆ. ಇನ್ನು IPL ಸಂದರ್ಭದಲ್ಲೂ ಕೂಡ ಹಾಗೆ. IPL ಪ್ರಾರಂಭದಲ್ಲಿ ಈ ಇಂಗ್ಲಿಷ್ ಆಟಗಾರರು ಲಭ್ಯವಿರುತ್ತಾರೆ. ಆದರೆ ಹೀಗೆ ಸಾಗುತ್ತಾ ಮಧ್ಯದಲ್ಲಿ ಅಥವಾ ಕೊನೆಯದರಲ್ಲಿ ಈ ಆಟಗಾರರು ಬೇರೆ ಸೀರೀಸ್ಗಾಗಿ ಅಥವಾ ಬೇರೆ ಬೇರೆ ಕಾರಣ ಕೊಟ್ಟು ಈ IPL ಅನ್ನು ತೊರೆದು ಹೋಗ್ತಾರೆ. ಇದರಿಂದ IPL ಮಾಲಕರಿಗೂ ಹಾಗೂ BCCIಗೂ ಸ್ವಲ್ಪ ತೊಂದರೆ ಉಂಟಾಗುತ್ತದೆ. ಹೀಗೆ ಕೆಲವೊಂದು ವಿಚಾರದಲ್ಲಿ BCCI ಹಾಗೂ ECB ನಡುವೆ ಭಿನ್ನಾಭಿಪ್ರಾಯ ಇದೆ.